ಸಿರಿಮನ ಬಂಧುಗಳೇ ನಮಸ್ಕಾರ. ಕೃಷಿಗೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ನಾವೀಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿರೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಒಂದು ಆದರ್ಶ ದಂಪತಿಗಳ ಬಗ್ಗೆ ನಾವು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ಸ್ನೇಹಿತರೆ. ಇವತ್ತು ಕೃಷಿ ಭಾಳ ಸಂಕಷ್ಟದಲ್ಲಿರುವಂಥ ಸ್ಥಿತಿಯಲ್ಲಿ ಕೃಷಿಕ ತಾನು ಯಶಸ್ಸನ್ನು ಸಾಧಿಸಬೇಕಾದ್ರೆ ದಂಪತಿಗಳು ಒಂದುಗೂಡಿ ಮಾಡಿದಂಥ ಕೃಷಿ ಇದೆಯಲ್ಲ, ಅದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಂಥ ಹಲವಾರು ಕೃಷಿ ದಂಪತಿಗಳ ಒಂದು ಸಂದರ್ಶನವನ್ನು ಕೂಡ ಮಾಡಿದ್ದೇನೆ ಸ್ನೇಹಿತರೆ. ಇಲ್ಲಿ ಕೂಡ ಅಂತಹ ಒಂದು ಆದರ್ಶ ದಂಪತಿಗಳು ಇದ್ದಾರೆ ಸ್ನೇಹಿತರೆ, ಅವರನ್ನು ಕೂಡ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ವೀಕ್ಷಕರೇ ನಮಸ್ಕಾರ. ಇಲ್ಲಿ ಆದರ್ಶ ದಂಪತಿಗಳು ಕೃಷಿಯಲ್ಲಿ ನಮ್ಮ ಆದರ್ಶ ಜೋಡಿ ಇದೆಯಲ್ಲ, ಖಂಡಿತ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ, ನೀವೆಲ್ಲ ನೋಡಿದ್ದೀರಿ. ಇವತ್ತು ಟೊಮೊಟೊಗೆ ಅವರು ದಾರ ಕಟ್ತಾ ಇದ್ದಾರೆ. ಆ ಸನ್ನಿವೇಶ ನನಗೆ ಕಂಡು ಬಂತು, ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಈಗ ಅವ್ರ ಪರಿಚಯ ಇನ್ನೊಮ್ಮೆ ಮಾಡಿಕೊಂಡು, ಜಗಣರೇ ನಿಮ್ಮ ಸಂಪೂರ್ಣ ಪರಿಚಯ ಮಾಡ್ಕೊಳ್ರಿ. ನಮ್ಮ ರೈತರಿಗೆ ಆಗಲೇ ಪರಿಚಯ ಆಗಿದ್ದೀರಿ, ಇನ್ನೊಂದು ಸರಿ ಆಗಲಿ ಹೊಸ್ತಾ ನೋಡೋರಿಗೆ. ಸರಿ ಸರ್. ನಿಮ್ಮ ಹೆಸರು ಊರು ಹೇಳ್ರಿ. ಜಗದೀಶ ಅಂತ ಸರ್, ನಾಗಗೊಂಡನಹಳ್ಳಿ. ಹಾಂ, ಜಗದೀಶ ಅಂತ. ಹಾಂ ಹಾಂ ಹಾಂ, ನಾಗಗೊಂಡನಹಳ್ಳಿ, ಹಾಂ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು, ನಾಗಗೊಂಡನಹಳ್ಳಿ. ಸರಿ. ಈಗ ಇದು ನಿಮ್ಮ ಮನೆಯವ್ರ ಹೆಸರು? ಪಾರ್ವತಮ್ಮ ಅಂತ. ಪಾರ್ವತಮ್ಮ. ಮದುವಾದಾಗ ಹೆಸರು ಹೇಳಿದ್ರಿ, ಇವತ್ತು ಮತ್ತೆ ನಾವು ಕೇಳ್ತಾ ಇದೀವಿ. ಮದುವೆದಾಗ ಹೇಳ್ದು ಈಗ ಹೇಳ್ತಾ ಇದೀವಿ. ಮತ್ತೆ ಹೇಳಲೇಬೇಕು. ಹೌದು. ಸರಿ. ಈಗ ಜಗಣ, ನನಗೇನು ಅಂದರೆ, ನೀವು ನಾನು ನೋಡ್ತಾ ಇದ್ದೀನಿ ಅವಾಗ 1 ವರ್ಷ ಆಯ್ತು ಹೆಚ್ಚು ಕಡಿಮೆ ನಾನು ನಿಮ್ಮನ್ನು ನೋಡೋಕೆ ಹಿಡ್ದು. ಯಾವಾಗಲೂ ಹೊಲದಲ್ಲಿ ಏನಾರು ಒಂದು ಕೆಲಸ ಮಾಡ್ತಾನೆ ಇರ್ತೀರಿ. ಈಗ ನಾನು ಮಾತಾಡಿಸ್ತಾ ಇದ್ರು ಏನು ನೀವು ಸುಮ್ಕಿಲ್ಲ, ಕೆಲಸ ಮಾಡ್ಕೊಂತ ಮಾತಾಡ್ತಾ ಇದೀರಿ. ಇಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ನಿಮ್ಮ ಕೆಲಸನೂ ಆಗುತ್ತೆ, ಇಲ್ಲಿ ಮಾತು ಆಗುತ್ತೆ. ನಮ್ಮ ಪಾರ್ವತಮ್ಮರಂತೂ 1 ನಿಮಿಷ ವೇಸ್ಟ್ ಮಾಡಲ್ಲ ಬಿಡ್ರಿ, ಅದು ನೋಡ್ತಾ ಇದ್ದೀನಿ. ಸರಿ, ಇದು ಎಷ್ಟು ಎಕರೆ ಜಗಣ ಟೊಮೊಟೊ ಹಾಕಿ? 1 ಎಕರೆ ಸರ್. 1 ಎಕರೆಗೆ ಟೊಮೊಟೊ ಹಾಕಿದಿರಿ? 4,000 ಹಾಕಿದ್ರಿ ಸರ್. 4,000 ಟೊಮೊಟೊ ಗಿಡ ಹಾಕಿದಿರಿ, ಸಸಿಗಳು? ಸ್ವಲ್ಪ ಆ ಕಡೆಗೆ ಸ್ವಲ್ಪ ಬಿಟ್ಟಿದ್ವಿ. ಆ ಕಡೆ ಶಾರ್ಟೇಜ್ ಆದ್ವಲ್ಲ, ಶಾರ್ಟೇಜ್ ಆಗಿದೆ ಅಂತ ಆ ಕಡೆಗೆ ಸಬ್ಸಿಗೆ ಸೊಪ್ಪು ಹಾಕಿದಿರಿ, ಆ ಕಡೆ ಪಕ್ಕಕ್ಕಲ್ಲ? ರೈಟ್. ಈಗ ಈ ಸಸಿಗಳನ್ನು ಎಲ್ಲಿ ನರ್ಸರಿಯಿಂದ ತರ್ತೀರಾ? ಸೂರಾಪುರ ನರ್ಸರಿಯಿಂದ ತಂದಿದ್ದೀರಿ. ಓಕೆ. ಈಗ ನಿಮ್ಗೆ ಸಸಿಯನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಸಸಿ ತಂದು ನಾವೆಲ್ಲ ಎಲ್ಲಿ ಮಾಡಕ್ಕಾಗ್ತದೆ ಸಸಿನ? ಆಗಲ್ಲ, ಹಾಗಾಗಿ ನರ್ಸರಿಯಿಂದ ತರ್ತೀರಿ. ಆಯ್ತು. ಇದು ಎಷ್ಟು ದಿವಸದ್ದು ಗಿಡ? ಈಗ ಒಂದು 2 ತಿಂಗಳಾಯ್ತು ಸರ್. ಟೊಮೊಟೊ ನಾಟಿ ಮಾಡ್ಬೇಕಾದ್ರೆ ಸಸಿಗಳನ್ನು ಎಷ್ಟು ಅಂತರಕ್ಕೂ ನಾಟಿ ಮಾಡ್ತೀರಿ? ಒಂದು 2 ಅಡಿ. 2 ಅಡಿ ಒಂದು ಸಸಿ. ಒಂದು ಸಾಲಿಂದ ಒಂದು ಸಾಲಿಗೆ ಅಂತರ ಅಂತಂದ್ರೆ ಒಂದು 3.5 ಅಡಿ 4 ಅಡಿ ಐತಿ. ಇಲ್ಲ, 3.5 ಅಡಿ ಇಲ್ಲ, ಒಂದು 3 ಅಡಿ ಇರ್ಬೋದು. 3 ಅಡಿ ಅಂತರ ಕೊಡ್ತೀರಿ ಅಲ್ವಾ? ಯಾಕೆ? ಕಳೆ ತೆಗಿಲಿಕ್ಕೆ ಬೇಸಾಯ ಮಾಡಕ್ಕೆ ಸಸಿ ಇದ್ದಾಗ ಮಾಡ್ತೀರಿ. ಈಗೆಲ್ಲ ಏನು ಮಾಡ್ತೀರಿ? ಸಸಿ ಎಲ್ಲ ದೊಡ್ಡವಾದ ಈಗ ಟೊಮೊಟೊ ಈಗ ಬೇಸಾಯ ಮಾಡಕ್ ಆಗಲ್ಲ, ಕಳೆ ಕೀಳಿಸಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ಹಾಂ ಹಾಂ. ಈಗ ನಿಮಗೆ ಇದರಲ್ಲಿ ಏನಾದ್ರು ನಿಮ್ಗೆ ಅನುಕೂಲ ಆಗಿದೆಯಾ ಟೊಮೊಟೊ ಬೆಳೆಯಲ್ಲಿ? ಹೋದ ಸತಿ ಪರವಾಗಿಲ್ಲ ಸರ್, ಈ ಸತಿ ರೇಟ್ ಇಲ್ಲ ಅಂತಂದ್ರೆ ಒಟ್ಟಿಗೆ ಯಾವಾಗಲೂ ಲಾಸ್ ಏನು ಆಯಿಲ್ಲ ಸರ್ ನಮಗೆ. ಈಗ 4-5 ವರ್ಷ ಆಯ್ತು ಆಗ ಕಡ್ದು. ಯಾವಾಗ್ಲೂ 300, 400, 500, 600 ತನಕ. ಹೋದ್ನ ವರ್ಷ 600 ತನಕ ಸಿಕ್ತು. ಈ ವರ್ಷ ನೋಡ್ಬೇಕು. ಓಕೆ ಓಕೆ. ಹಾಗಾಗಿ ಅಲ್ಲ, ಹಳ್ಳಿ ಕಡೆ ಹಂಗೆ ಅಂದ್ಕೊಂತೀವಿ, ಮಾಡಕ್ ಕೆಲ್ಸ ಇಲ್ಲ, ಸುಳ್ಳು ಹೇಳ್ತಾರೆ. ಇವ್ರು ಎಲ್ಲಿ ಮಾಡಿದಾರೆ ಕೆಲವೊಂದ್ ಜನ ಹಂಗಂತಾರ ಸರ್. ಈಗ 1 ರೂಪಾಯಿ ಕೂಲಿ ಕೊಡಲ್ಲ ನಾವು. ಕಳಿ ಸೊಸೆ ಹಾಕಿದ್ರಿಂದ ಹಿಡ್ಕೊಂಡು ಆಮೇಲೆ ಏನ್ ಗೊತ್ತೇ, ಸೊಸೆ ಹಾಕಕ್ ಒಬ್ರು ಸಿಗ್ಲಿಲ್ಲ ಸರ್. ಸೊಸೆ ಹಾಕೇನ್ ಜನ ಕೂಲಿ ಕೊಡಲ್ಲ, ನಾವೇ ಹಾಕೇಂತೀವಿ. ಸಿಗ್ಲಿಲ್ಲ. ಆಮೇಲೆ ಮತ್ತೆ ಕಳೆ ಕೀಳಕ್ ಒಬ್ರು ಸಿಗಂಗಿಲ್ಲ. ಏನ್ ಮಾಡೋದು? ಇಬ್ಬರೇ ಎಲ್ಲ ಇದ್ ಮಾಡ್ತಾರ. ಅಲ್ಲ, ನನಗೆ ಆಶ್ಚರ್ಯ ಅಂದ್ರೆ ನಮ್ಮ ಪಾರ್ವತಮ್ಮರು ಇಷ್ಟನ್ನು ಕೂಡ ದಾರ ಕಟ್ಟಿದಾರಲ್ಲ. 1 ಎಕರೆಗೆ ಫುಲ್ ಅವರೇ. ಈಗ ಫಸ್ಟಿನ ರೌಂಡ್ಗೆ ಒಂದು 4 ಜನ ಬರ್ರಿ ಅಂತಂದ್ರು, ಸಿಗ್ಲಿಲ್ಲ, ಒಬ್ಳೆ ಕಟ್ಟಿದೆ. ಖಂಡಿತ. ಅಲ್ಲ, ನಾನು ಆಮೇಲೆ ನಮ್ಮೂರರು ಈಗ 2ನೇ ರೌಂಡಿಗೆ ಬರ್ತೀವಿ ಅಂತಂದ್ರು. 1-3 ಜನ ಬರ್ತೀವಿ ಅಂದ್ರು. ಕಾಯ್ತಿರಲ್ಲ ಸರ್, ಸೊಪ್ಪು ಇತ್ತಲ್ಲ, ಸೊಪ್ಪು ಆ ಕಡೆ ಸೊಪ್ಪು ಬೇರೆ ಇತ್ತು. 10,000 ಕಟ್ಟು ಕೊತ್ತಂಬರಿ ಬೇರೆ ಸಾಂಬಾರ್ ಕೇಳ್ಬೇಕಾಯ್ತು. ಅದ್ ಕೇಳ್ಬೇಕಾಯ್ತಲ್ಲ, ಅದಕ್ಕೆ ಕೇಳಿದ್ರೆ ಯಾವನು ಕೇಳ್ತಾರಲ್ಲ, ನಾವೇ ಕಡಿಕೊಂತಿದ್ವಿ. ನಮ್ಮೂರವ್ರು ಕೈ ಕೊಟ್ರು. ಈಗ ಯಾವಾಗ್ಲೂ ಎಂಗೇಜ್ ಆಗಿರ್ತೀರ ಪೊಟ್ಟಿಗೆ, ಫ್ರೀ ಅನ್ನೋದು ಇಲ್ವೇ ಇಲ್ಲ. 365 ದಿವ್ಸಲು ಕೆಲಸವೇ. 4 ದಿವಸ ಕಟ್ಟ ಕಡ್ದು ಒಬ್ಳೆ. ರಾಂಪುರಕ್ಕೆ ಹೋದು, ಅಲ್ಲಿ ಬರ್ತೀವಿ ಅಂತ 2-3 ದಿವಸ ಕಾಯಿಸಿ ಅವರು ಬರ್ಲಿಲ್ಲ ಯಾರು. ಸರಿ ಸರಿ. ಇವ್ರು ಒಬ್ರೆ. ಈಗ 4 ದಿವಸದಿಂದ ನಿಮ್ಮ ಮನೆಯವ್ರು ಒಬ್ರೆ ಕಟ್ತದಾರೆ. ಈಗೆಲ್ಲ ನೀವು ಜೊತೆ ಇವತ್ತು ಸಿಕ್ಕಿದ್ದೀರಾ? ಅವ್ರಿಗೆ ಬೇರೆ ಕೆಲಸ. ಈಗ ನೋಡಿ, ಬೆಳಗಿಂದ ಒಂದ್ 10 ಔಷಧಿ ಹೊಡೆದ್ರು. ನಾನು ಪಾರ್ವತಮ್ಮರ ಇವರು ಅಲ್ಲಿ ಔಷಧಿ ಹೊಡೆದು ಆ ಕಡೆ ಹೊರಟಿದ್ರು.
ಇರ್ರಿ ನೀವು ಜೊತೆಯಲ್ಲಿ ಆದರ್ಶ ದಂಪತಿಗಳು ಜೊತೆಯಾಗಿರಪ್ಪ, ವಿಡಿಯೋ ಮಾಡ್ತೀನಿ ಅಂತೇಳಿ ಅವ್ರು ಯಾವ ಮತ್ತೆ ಗೂಟ ತಂತಿ ಹಾಕಕ್ಕೂ ಕೂಡ ಕುರಿ ಕಡೆ ಒಬ್ರೆ ಮಾಡಿದ್ರತ್ಲಾಗಿ ಒಬ್ರ ಗೂಟ ಹಾಕಕ್ಕೆ ನಾನು ಒಂದ್ 3-4 ಜನ ಕರ್ಕೋಣ ಅಂತಂತ ಕೇಳಿದೆ, ಒಬ್ರು ಸಿಗ್ಲಿಲ್ಲ. ಎಲ್ಲ ಕಾಂಟ್ರಾಕ್ಟ್ ಕೇಳ್ತಾರೆ, ಕಾಂಟ್ರಾಕ್ಟ್ ಮಾಡಿ 10,000 ಕೇಳಾರ ಕಾಂಟ್ರಾಕ್ಟ್ ಕೊಟ್ಟದ್ರಿ. ತಂತಿ ಬಿಡಕ್ಕೆ ಅಂತಂತ ಗೂಟ ಹಾಕಿ ತಂತಿ ಬಿಡಕ್ಕೆ ಅಂದ್ರೆ ಒಬ್ರು ಸಿಗ್ಲೇ ಇಲ್ಲ. ಈಗ ಈ ದಾರ ಕಟ್ಟೋದು ಎಷ್ಟು ದಿವಸಕ್ಕೆ ಕಟ್ತೀರಿ ಇದನ್ನ? ಇದು ಈಗ 4 ದಿವಸ ಇವತ್ತಿಗೆಲ್ಲ ಕಟ್ಟಕ್ರದು. ಅಲ್ಲ ಈ ಗಿಡ ಪ್ಲಾಂಟೇಶನ್ ಮಾಡಿದ್ಮೇಲೆ ತಿಂಗಳ ಒಂದ್ 20 ದಿವಸ ಆಗಿರ್ತಿತ್ತು ಫಸ್ಟಿನ ರೌಂಡ್ ಕಟ್ಟಕ್ಕೆ 20 ದಿವಸ ಸಸಿ ಹಾಕಿ ಒಂದ್ 20 ದಿವಸ ಬೇಕು. ಆಮೇಲೆ 20 ದಿವಸ ಆದ್ಮೇಲೆ ಮತ್ತೊಂದು ರೌಂಡು ಅವಾಗ 2-3 ಕೊಡೆ ಹೊಡೆದಿರ್ತಾವ ಸರ್. ಅವಾಗ 2 ದಾರ ಹಾಕಿರ್ತೀವಿ, 2-3 ರೆಕ್ಕೆ ಹೆಂಗ್ ಬರ್ತಾವ ಹಂಗ ಹಾಕಿರ್ತೀವಿ. ಸ್ಟಾರ್ಟಿಂಗು 2 ದಾರ 2 ದಾರ 3 ದಾರ ಹಾಕಿರ್ತೀವಿ. ಈಗ ಎಲ್ಲ ಕುಡಿಗೂ ಹಾಕ್ತಿವಿ, ಎಲ್ಲ ಕುಡಿಗೂ ಮತ್ತೆ ಹಾಕ್ಬೇಕು ಅಲ್ವಾ? ಓಕೆ. ಹಂಗಾಗಿ 2 ರೌಂಡ್ ದಾರ ಕಟ್ತೀರಿ. 2 ರೌಂಡ್ ಕಟ್ಟಬೇಕು. ಈಗ ನೆಕ್ಸ್ಟ್ ಎಲ್ಲರೂ ಇನ್ನೂ ಒಂದ್ ಇದಾದ್ರೆ ಇದನ್ನ ಈಗ ಅಲ್ಲಿ ಅರ್ಧದಿಂದ ಇತ್ತ ಇನ್ನೊಂದ್ ರೌಂಡ್ ಕಟ್ಬೇಕು. ಇನ್ನು ಸಣ್ಣ ಗಿಡ ಅಲ್ವಾ, ಸಣ್ಣ ಗಿಡ ಕೊನೆಗೆ ಹಾಕಿದ್ದು ಇದನ್ನ ಇನ್ನೂ ಒಂದ್ ರೌಂಡ್ ಕಟ್ಬೇಕಾಗುತ್ತೆ. ಓಕೆ. ಈಗ ಇದು ಟೊಮೊಟೊ ಈಗ ಸಸಿ ಮಾಡಿದ ಒಂದು 20 ದಿವಸಕ್ಕೆ ಒಂದ್ಸರಿ ಕಟ್ತೀರಿ, ಆಮೇಲೆ ಒಂದು ತಿಂಗಳಿಗೆ ಒಂದ್ಸರಿ ಕಟ್ತೀರಿ. ಈಗ ಇದು ಕೊಯ್ಲಿಗೆ ಯಾವಾಗ ಬರುತ್ತೆ? ಕೊಯ್ಲು ಅದೇ ಬಲಿತಾಸನ್ನೇ ಗುಣಿ ಎಣ್ಣೆ ಒಂದು ವಾರ ಬಿಸ್ಲು ಹೊಡಿತು ಅಂತಂದ್ರೆ ದಾಟ್ತು ಅಂದ್ರೆ ಬಿಸ್ಲು ಹೊಡಿತಿದ್ರೆ ಸ್ಟಾರ್ಟ್ ಆಗುತ್ತೆ. ಈಗ ಇದು 2 ತಿಂಗಳದ? 2 ತಿಂಗಳು. ಈಗ 2 ತಿಂಗಳು, ಇನ್ನೊಂದು ವಾರ 15 ದಿವಸದಲ್ಲಿ 15 ದಿವಸ ಆದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಕಡೆಗೆಲ್ಲ ಗುಣಿ ಎಣ್ಣೆ ಆಲ್ರೆಡಿ ಬಂದಿದೆ ಆ ಕಡೆಗೆಲ್ಲ. ಓಕೆ. ಏನ್ ಇನ್ನೊಂದ್ 3 ದಿವಸ ಒಂದ್ 2-3 ಬಾಕ್ಸ್, ಭಾನುವಾರ ದಿವಸ ಒಂದ್ 2-3 ಬಾಕ್ಸ್ ಸಿಗುತ್ತೆ. ಭಾನುವಾರ ಸೋಮವಾರ ಎಲ್ಲಿಗೆ ಹಾಕ್ತಿರಪ್ಪ ಮಾರ್ಕೆಟ್? ಕಡೂರಿಗೆ ರೇಟ್ ಎಲ್ಲ ಹೆಂಗೆ ನಿಮಗೆ ಮಾರ್ಕೆಟಿಂಗ್ ಅಲ್ಲಿ ಹರಾಜ್ ಆದಂಗ? ಅದು ಟೆಂಡರ್ ಆದಂಗೆ. ಈಗ ಅನುಕೂಲ ಆಗಿದೆಯಾ ನಿಮ್ಗೆ? ಪ್ರತಿ ವರ್ಷನೂ ಈಗ ಪರವಾಗಿಲ್ಲ, ಈ ಸತಿ ನೋಡ್ಬೇಕು ಎಕಡೆಗಿದಾನೆ. ಈಗ ಮೊನ್ನೆ ರೇಟ್ ಬಹಳ ಬಿದ್ದೋಗಿತ್ತು. ಇಲ್ಲ ಸರ್, ಮೊನ್ನೆಯಿಂದ ಸೀಡ್ಸ್ ಎಲ್ಲ 400 ರೂಪಾಯಿ 400 ಮೇಲೆ ದಾಟಿತ್ತು. ಹೌದಾ? ಇದು ಉಳಿ 200 ಮೇಲೆ ದಾಟಿತ್ತು ನೆನ್ನೆಯಿಂದ. ನಮ್ಮ ಇನ್ನೊಬ್ಬ ಮಾರ್ಕೆಟ್ಗೆ FMC ಮಾರ್ಕೆಟ್ಗೆ ಹೋಗ್ತಾನಲ್ಲ, ಇದೇ ಕೆಲ್ಸಕ್ಕೆ ಹೋಗ್ತಾನೆ ಅವನು. ಲೋಡ್ ಅನ್ಲೋಡಿಗೆ ಹೋಗ್ತಾನೆ ಡೈಲಿ. ಹೆಂಗ್ ಆಗುತ್ತೆ ಅಲ್ಲಿ ಟೆಂಡರ್ ಹಂಗೆ ಹೇಳ್ತಾನೆ ಫೋನ್ ಮಾಡಿ. ಹಂಗ ಇವತ್ತಿಂಗ ಆತು ಕಣ, ಇವತ್ತಿಂಗ ಆತು ಅಂತ ಹೇಳ್ತಾನೆ. ಈಗ ಇದು ಇಷ್ಟು ಟೊಮೊಟೊ ಇದರಲ್ಲಿ ಎಷ್ಟು 1 ಎಕರೆ ಅಂದ್ರಲ್ಲ, 4,500 ಹಾಕಿದ್ವಿ. 4,500 ಸಸಿಯಿಂದ ಎಷ್ಟು ಇನ್ಕಮ್ ಅನ್ನು ನಿರೀಕ್ಷೆ ಮಾಡ್ತಿದ್ದೀರಿ ನೀವು? ನೀವು ಕಳೆದ ವರ್ಷ ಎಲ್ಲ ಆಗಿತ್ತಲ್ಲ? ಕಳೆದ ವರ್ಷ ಒಂದ್ ಲಕ್ಷದ ಮೇಲೆ ಆಯ್ತು ಸರ್. 1 ಲಕ್ಷ 2,000 ಹಾಕಿದ್ದು ಹೋದ ವರ್ಷ. 2,000 ಆ ಲೆಕ್ಕಕ್ಕೆ ಈ ಸರಿ 2 ಲಕ್ಷ ಆಗ್ಬೇಕು ಅಂದ್ರೆ ಒಳ್ಳೆ ರೇಟ್ ಇತ್ತು. 3 ರಿಂದ 4 ತಿಂಗಳೊಳಗೆ ಈ ಬೆಳೆ ನಿಮಗೆ ಬರಬೇಕು. 4 ತಿಂಗಳೊಳಗೆ ಖಾಲಿ ಆಗ್ಬಿಡುತ್ತೆ. 4 ತಿಂಗಳೊಳಗೆ ಖಾಲಿ ಆಗುತ್ತೆ. ನಿಮಗೆ ಕನಿಷ್ಠ ಇದೊಂದು 2 ಲಕ್ಷ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಹೌದಾ? ಆಗುತ್ತೆ ಅಂತ ಇಟ್ಕೊಂಡಿದ್ದೀರಿ. ಅಲ್ಲ, ಲಾಟ್ರಿ ಏನು ಮಾಡಕ್ಕಲ್ಲ, ಹೇಳಕ್ ಬರಲ್ಲ. ರೇಟ್ 10 ರೂಪಾಯಿ ಕಡಿಮೆ ಆಗಲ್ಲ ಸರ್, ಬೆಳೆ ಇಳುವರಿ ಬರ್ಬೇಕಲ್ಲ. ಇಳುವರಿ ನಿಮ್ದು ಈಗ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಇಳುವರಿ. ನಾವು ನೋಡ್ತಾ ಇದೀವಲ್ಲ, ಟೊಮೊಟೊ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ಖಂಡಿತ ನಿಮ್ಮ ಶ್ರಮಕ್ಕೆ ಖಂಡಿತ ದೇವ್ರ ಫಲ ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ನೀವು ಬೆಳಗ್ಗೆ ಸಂಜೆ ಯಾವಾಗ ನೋಡಿದ್ರು ಹೊಲದಲ್ಲಿ ಗಂಡ ಹೆಂಡತಿ ಇಬ್ರು ಎಣಗೋದನ್ನ ಒಬ್ರು ಸಿಗಲಿಲ್ಲ ಸರ್. ಗೂಟ ಈಗ ಗಂಡಸ್ರಂಗೆ ಅವ್ರ ತಂದಿ ಇಬ್ರು ಬೇಕಲ್ಲ ಸರ್. ಇಬ್ರು ತಂತಿ ಬಿಡಕಲ್ಲ, ಇಬ್ರು ಬೇಕು. ನಾವೇ ಬಿಟ್ಕೊಂಡು ಇಬ್ರು ಹೊತ್ಲಾಗ. ಈಗ ನೀವಿಬ್ರು ಸೇರ್ಕೊಂಡು ಈ ಗೂಟ ನೆಟ್ಟರು ನೀವೇ, ಒಬ್ರೇ ಹಾಕಿದ್ರ ಹೊತ್ಲಾಗ. ಇವ್ರು ಸಸಿ ನಾಟಿ ಮಾಡ್ಬೇಕು, ನಾವೇ. ಅದಕ್ಕೂ ಕೂಲಿ ಕರ್ಕೊಂಡಿಲ್ಲ. ಸಸಿ ಒಬ್ಳೆ ನೆಟ್ಟೆ 2 ದಿವಸ ಸರ್. ಇವ್ರು ಒಬ್ರೆ ನೆಟ್ಟು. ಈಗ ಅವ್ರಿಗೆ ಬೇಸಾಯದ್ದು, ದನಗಳು ಮೇಯಿಸೋದು, ಎತ್ತು ಮೇಯಿಸೋದು, ಅದೇ ಕೆಲಸ ಹಿಡಿದ್ ಬಿಡುತ್ತೆ. ಈಗ ನಾನ್ ಮನೆಗೆ ಹೋಗ್ತಿದ್ದೀಗ ಹಿಡ್ಕೊಂಬರ್ಕ್ ಬೇಷೋಡಿ ಅಲ್ಲಿ BHL ರೆಡಿ ಮಾಡಿದ್ವಿ ಸರ್. ಈಗ ನೋಡ್ರಿ, ನಾವು ಒಂದು ವಿಡಿಯೋ ಮಾಡಕ್ಕೆ ನಿಮ್ ಕೆಲಸ ಹಾಳು ಮಾಡ್ತಿದೀವಿ ಅನ್ಸುತ್ತೆ. ಆದ್ರೆ ನಾವು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಜಗಣ. ಏನ್ ಗೊತ್ತಾ, ನಮ್ಮ ರೈತರ ಮಕ್ಕಳು, ಅದರಲ್ಲಿ ಹೆಣ್ಮಕ್ಳು ಅವ್ರ ಹೊಲ ನೋಡಿರಲ್ಲ, ಅವ್ರ ತೋಟ ನೋಡಿರಲ್ಲ. ಅಟ್ಲೀಸ್ಟ್ ನಮ್ಮ ಪಾರ್ವತಮ್ಮರ್ನ ನೋಡಿ ಕೆಲವರು ಅಟ್ಲೀಸ್ಟ್ ತೋಟ ತುಡುಕಿಗೆ ಹೋಗಿದ್ರು ಅವ್ರ ಗಂಡಂದ್ರಿಗೆ ಪ್ರೇರಣೆ ಕೊಟ್ಟರು ಸಾಕು. ಸಾಯಂಕಾಲ ಊಟನ ಮಾಡ್ದಂಗೆ ಮಾಡ್ಕೊಂಡ್ರು ಸಾಕಾಗಿ. ಪಾರ್ವತಮ್ಮರು ಇರೋ ತನಕ ಮಾಡ್ಬೇಕು ಸರ್, ವಯಸ್ಸಾದ ಮಾಡಕ್ಕಾಗುತ್ತ. ನಿನ್ನೆ ಹಂಗಂದ್ರು, ನಮ್ಮ ಮನೆಯವ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಸಾರ್ ಹೇಳ್ಬಾರ್ದು, ಅಷ್ಟು ಎಣಕ್ತಿದ್ದಾರೆ. ಈಗ ಇಬ್ಲಾರೇ ಇರೋದು, ಯಾರು ಮನೆಗೂ ಮಾಡಬೇಕು ಇವ್ರೆ. ನೆನ್ನೆ ಹೆಂಗ್ ಮಾಡಿ ಒಂದ್ ವಾರ ಎಲ್ಲ ಬಟ್ಟೆ ತೊಳೆದ, ನಿನ್ನೆ ಶಾಗ್ಲೆಲ್ಲ ಮಧ್ಯಾಹ್ನದವರೆಗೂ ಬಟ್ಟೆ ತೊಳೆದು ಮಧ್ಯಾಹ್ನ ಮೇಲೆ ಬಂದು ಸರ್ ಮನೆಗೂ ಮಾಡ್ಬೇಕಾ ಆಗ್ಲಿ. ಏನ್ ಮಾಡಕ್ಕಲ್ಲ, ಎಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಬೆಂಗಳೂರು ಸೇರ್ಕೊಂಡ್ಬಿಡ್ತವೆ ಹುಡುಗರೆಲ್ಲ. ಬೆಂಗಳೂರು ಓದ್ಸಿದಿರಪ್ಪ. ಈಗ ಮಗಳು, ದೊಡ್ಡ ಮಗಳದ್ದು ಮದುವೆ ಆಯ್ತು ಅಂದ್ರೆ, 2ನೇ ಮಗಳು
ಆಕೆ ಅದ ಡ್ಯೂಟಿಗೆ ಹೋಗ್ತಾಳೆ ಸರ್ ರಾಜರಾಜೇಶ್ವರಿ ನರ್ಸಿಂಗ್ ಹೋಗ್ತಿದ್ದಾಳೆ ಟ್ರೈನಿಂಗ್ ಆಗಿದೆ, BSc ನರ್ಸಿಂಗ್ ಅಲ್ಲ. 20 ಕೊಡ್ತಿದ್ದಾರೆ, ಸ್ಯಾಲ್ರಿ 20 ಕೊಡ್ತಿದ್ದಾರೆ, ಹೋಗ್ತಿದ್ದಾಳೆ. ಸರಿ, ಇನ್ನು ಕ್ರಮೇಣ ಸರ್ವಿಸ್ ಆದಂಗೆ ಇಂಪ್ರೂವ್ ಆಗುತ್ತೆ. ಅದೇ MSc ಅದ್ರಾಗೆ ಮಾಡ್ಬೋದು ಕಣಮ್ಮ ಅಂತಿದ್ದಾಳೆ. 1 ಲಕ್ಷದ ಮೇಲೆ ಕೇಳ್ತಿದ್ದಾರೆ. ಓಕೆ, ಒಟ್ಟಿಗೆ ಒಂದು 2.5-3 ಲಕ್ಷ ಆದ್ರೆ 2 ವರ್ಷ ಅದ್ರಾಗೆ ಅಲ್ಲೇ ಮಾಡ್ಬೋದು ಅಂತ. ಈಗ ಆಯ್ತು, ಈಗ ನೀವು ಈಗ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಸಿದಿರಿ. ಅದೇ ಈ ಕೃಷಿಯಲ್ಲಿ ನಿಮಗೆ ಅನುಕೂಲ ಆಗಿದೆಯೋ ಇಲ್ವೋ ಅನ್ನೋದು. ಅನುಕೂಲ ಆಯ್ತು. ಭೂಮಿ ತಾಯಿ ಮೋಸ ಮಾಡಲ್ಲ. ಮೋಸ ಮಾಡಲ್ಲ ಭೂಮಿ ತಾಯಿಯಿಂದ ಶ್ರದ್ಧೆಯಿಂದ ಮಾಡಿರಿ ಎಲ್ಲಿ ಮೋಸ ಮಾಡ್ತಿತ್ತು ಸರ್. ಮುಂತ ಯಾವ್ದ ಕಾರಣಕ್ಕೆ ಯಾರಿಗೂ ಈಗ ನೀವು ಇಷ್ಟು ಜಮೀನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಒಂದ್ಸರಿ ಹೇಳಿದ್ರಿ. ಈಗ ಅದೇ ನೆಮ್ಮದಿಯಾದ ಜೀವನ ನಿಮ್ಮ ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಳೋಕ್ಕೆ ನೆರವಾಗಿದೆ. ನಮ್ಮ ವೀಕ್ಷಕರು ಬಹಳಷ್ಟು ಜನ ಕಾಮೆಂಟ್ಸ್ ಮಾಡ್ತಾರೆ, ಇದ್ರಲ್ಲಿ ಸಾಧ್ಯ ಇಷ್ಟು ಇನ್ಕಮ್ ತೆಗಿಯೋಕ್ಕೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನೀವು ಖಂಡಿತ ಈಗ ನಮ್ಗೇನು ಗೊತ್ತಾ ಜಗಣರೇ, ಈಗ ನೀವು ಕೂಡ ಇದನ್ನ ಸಸಿ ನಾಟಿ ಮಾಡೋಕ್ಕೆ ಕೂಲಿ, ಈ ಗೂಟ ನೆಡೋಕ್ಕೆ ಕೂಲಿ, ಈ ದಾರ ಕಟ್ಟೋಕ್ಕೆ ಕೂಲಿ, ಇದು ಬೇಸಾಯ ಹೊಡೆದದ್ದು ಕೂಲಿ, ಎಲ್ಲಕ್ಕೂ ಕೂಲಿ ಎಲ್ಲದೂ ಕೊಟ್ಟಿದ್ರೆ ಇಷ್ಟು ದಿವ್ಸಕ್ಕೆ 50,000 ಬರುತ್ತೆ ಸರ್ ಖರ್ಚು. ಈಗ ಆಲ್ರೆಡಿ 20,000 ರೂಪಾಯಿ ಇಷ್ಟಕ್ಕೆ ಎಲ್ಲದನ್ನು ಕೂಲಿಯರ್ ಕೂಟಗೆ ಮಾಡಿಸಿದ್ರೆ 50,000 ರೂಪಾಯಿ ಖರ್ಚು ಬರೋದ್ರಾಗೆ. ಪ್ರತಿಯೊಂದಕ್ಕೂ ನೀವು ಖರ್ಚು ಮಾಡಿದ್ರೆ ನಿಮ್ಗೆ ಕೊನೆಗೆ ರೇಟ್ ಒಂಚೂರು ಬಿದ್ದೋದ್ರೆ ಲಾಸಯ ಏನು ಸಿಗೋದಲ್ಲ, ಲಾಸ್ ಆಗಿ ಹೋಗ್ಬಿಡುತ್ತೆ. 10 ಔಷಧಿ ಹೊಡೆದೆ ಒಬ್ರು ಕರ್ಕೊಂಡ್ ಬಂದಿದ್ರೆ ಅವ್ರಿಗೆ ಒಂದು 800,000 ಕೊಡ್ಬೇಕಾಯ್ತು ಕೂಲಿ. ಹೌದು, 500 ಕೊಡಿಯಲ್ಲ ಈಗ. 3 ಪ್ಯಾಕೆಟ್ ಅದು ಅಂತಂದ್ರೆ ಬೇಕಾಯ್ತು ಅವ್ರಿಗೆ ಖರ್ಚಿಗೆ. ಹೌದು ಅಂತ ಕೇಳ್ತಾರೆ. ಖಂಡಿತ ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗಲ್ಲ. ಇಲ್ಲ, ನಿಮ್ದು ಏನ್ ಮಾಡಿದಿರಿ ಅಂದ್ರೆ ನೀವೊಂದು ನಿಮ್ದು ಏರಿಯಾ ಇಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹಂಗಾಗಿ ಇನ್ ಕೆಲವ್ರು ಏನಾಗುತ್ತೆ ಅಂದ್ರೆ 3-4 ಕಡೆ ಜಮೀನ್ ಇರ್ತವೆ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು. ನಿಮ್ಗೆ ಇದೊಂದು ಅನುಕೂಲ, ಒಂದೇ ಹತ್ರ ಆಗಿರೋದ್ರಿಂದ ಎದ್ರು ಇಲ್ಲ ಬಿದ್ರು ಇಲ್ಲೇ ಅಂದಂಗೆ ನೀವು. ಆಮೇಲೆ ಮನೆ ಎಲ್ಲ ಹೋಗಕ್ಕೆ ಬರಕಲ್ಲ ಹತ್ರ ದನ ಕರ ಈಗ ಕಟ್ಟಕ್ ಹೋಗ್ಬೋದು, ಮೇವಕ್ಕೆ ಮನೆಗೆ ಹೋಗ್ಬೋದು ಬರ್ಬೋದು. ದೂರ ಆದ್ರೆ ಕಷ್ಟ ಆಗತ್ತ, ಇಬ್ರು ಮೇಂಟೈನ್ ಮಾಡೋದೇನ್ ಹುಡುಗಾಟ ಅಲ್ಲ. ಆದ್ರೆ ಪಾರ್ವತಮ್ಮರೇ, ನಿಮ್ದು ಇನ್ನೊಂದು ವಿಡಿಯೋ ಮಾಡಿದ್ವಲ್ಲ, ಆ ಸೊಪ್ಪು ಕಟ್ತಾ ಇದ್ರಲ್ಲ ಮಾತಾಡ್ಕೊಂತಲೇ, ಆ ವಿಡಿಯೋ ಚೆನ್ನಾಗಿ ಓಡ್ತು. ಅಷ್ಟೇ ಅಲ್ಲ, ಎಷ್ಟು ಒಳ್ಳೆ ಕಾಮೆಂಟ್ಸ್ ಮಾಡಿದ್ರು ಅಂದ್ರೆ ನಮ್ಮ ವೀಕ್ಷಕರು. ಖಂಡಿತ ಈ ರೈತ ಮಹಿಳೆಗೆ ಜೈ ಜೈ. ಅವ್ರಿಗೆ ಏನು ನಿಮ್ಗೆ ಭಾಳ ನಿಮ್ಮ ಆದರ್ಶ ದಂಪತಿಗಳು, ಕೃಷಿ ದಂಪತಿಗಳು ಅಂತೇಳಿ ಭಾಳ ಅಪ್ರಿಸಿಯೇಟ್ ಮಾಡಿದರು. ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡೋಣ. ನಮ್ಮ ರೈತರು ಗಂಡ ಹೆಂಡತಿ ಸೇರಿಕೊಂಡು ಹೊಲ ಮನೆಗಳಲ್ಲಿ ಕೆಲಸ ಮಾಡಿದರೆ ತುಂಬ ಪ್ರಗತಿ ಕಾಣುತ್ತೆ. ನಾನು ಮೊನ್ನೆ ಹೌದು ಬ್ಯಾಲ್ದಾಳಲ್ಲಿ ಅವರು ಪ್ರೊಫೆಸರು ಅಯ್ಯಮ್ಮ, ಗಂಡ ಕಂಪ್ಯೂಟ್ರು ಬಿಸ್ನೆಸ್ಸು, ಅದನ್ನು ಬಿಟ್ಟು ಬಂದು ಅಲ್ಲಿ ಡೈರಿ ಮಾಡಿದ್ದಾರೆ. ಆ ಡೈರಿಯನ್ನು ಮಾಡಿರೋದನ್ನು ನೋಡಿ ಅಲ್ಲಿ ಇವರು ಪ್ರೊಫೆಸರ್ ಕೆಲಸ ಬಿಟ್ಟು ಬಂದರೆ, ಇವರು ಕಂಪ್ಯೂಟರ್ ಬಿಸ್ನೆಸ್ ಮಾಡೋದೆಲ್ಲ ಬಿಟ್ಟು ಬಂದಾರಲ್ಲ ಅಂತ ವಿಡಿಯೋ ಮಾಡಿದೆ. ಆ ವಿಡಿಯೋ ಓಡ್ತು, ಅದು ಸಿಕ್ಕಾಬಟ್ಟೆ ಓಡ್ತು. ಯಾಕೆ ಜನ ಅದನ್ನು ಅಪೇಕ್ಷೆ ಪಡ್ತಾರೆ ಅಂದರೆ, ಎಲ್ಲಿ ದಂಪತಿಗಳು ಒಂದಾಗಿ ಕೆಲಸ ಮಾಡ್ತಾರೋ ಅಲ್ಲಿ ಖಂಡಿತ ಪ್ರಗತಿ ಆಗೇ ಆಗುತ್ತೆ, ಸಾಧನೆ ಆಗುತ್ತೆ, ಯಶಸ್ವಿ ಆಗ್ತಾರ ಅವರು. ಕೆಲವೊಂದು ಹೊಂದಾಣಿಕೆ ಇರಲ್ಲ ಸರ್, ಕೆಲಸ ಮಾಡಕ್ಕೆ ಹೊಂದಾಣಿಕೆ ಇರಲ್ಲ. ಖಂಡಿತ. ಆಮೇಲೆ ನೆಮ್ಮದಿನೂ ಇರಲ್ಲ ಅವ್ರಿಗೆ. ಈಗ ನಾವ್ ಎಷ್ಟೋ ಕೆಲಸ ಮಾಡ್ರು ನೆಮ್ಮದಿ ಆಗಿದೀವಿ ಸರ್. ಅದು ಕೆಲಸ ಮಾಡೋದೇನ್ ನಮ್ಗೇನು ಸುಸ್ತೇನಾಗಲ್ಲ. ಗಂಡ ಇದ್ರೆ ಅದೇ ಕೆಲಸ ಮಾಡೋದೇ ನಿಮಗೆ ಖುಷಿ. ಹೌದು. ಈಗ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಅನ್ನೋದು. ನಾನು ಇಲ್ಲಿ ಔಷಧಿ ಹೊಡಿತೀನಿ ಬಂದು ಎಲ್ಲ ಹೋಗೋದು ಎಲ್ಲ ಬರೋದು ಮಾಡಿದ್ರೆ ಕೆಲಸ ಆಗುತ್ತಾ? ಜೀವನ ಮಾಡಕ್ಕೆ ಎಲ್ಲ ವೀಕ್ಷಕರೇ ತಿಳ್ಕೊಳ್ಳಿ, ಆದರ್ಶ ದಂಪತಿಗಳು ಇವರು. ಅಂದರೆ ಗಂಡ ಹೆಂಡತಿಯ ನಡುವೆ ತುಂಬ ಒಳ್ಳೆ ಹೊಂದಾಣಿಕೆ ಇದ್ದರೆ ಅವರ ಕೃಷಿಯಲ್ಲಿ ಖಂಡಿತ ಪ್ರಗತಿ ಸಾಧಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಆದರ್ಶ ದಂಪತಿಗಳಿಗೆ ಇನ್ನೊಮ್ಮೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಯಾಕೆಂದರೆ ಅವ್ರ ಕೆಲಸ ನಾನು ಇನ್ನೂ ವಿಡಿಯೋ ಮಾಡೋಣ ಅಂತಿದ್ದೆ, ಪಾಪ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ. ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಗಣರೇ ನಮಸ್ಕಾರ. ಅಮ್ಮ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲಿ. ನೀವು ಕೃಷಿಯಲ್ಲಿ ತುಂಬ ಈ ಟೊಮೊಟೊಗೆ ಇದೆಯಲ್ಲ, ಒಳ್ಳೆ ರೇಟ್ ಸಿಕ್ಲಪ್ಪ ನಿಮ್ಗೆ. ನೀವೇನ್ ನಿರೀಕ್ಷೆ ಮಾಡ್ತಾ ಇದೀರಿ ಆ ರೇಟ್ ಸಿಕ್ಕಿರ್ ಸಾಕು ಸರ್. 400-500 ಸಿಕ್ಕಿರ್ ಸಾಕು ಸರ್. ಇಲ್ಲ, ನೀವು ಶ್ರಮ ಪಡ್ತಾ ಇದ್ದೀರಿ. 400-500 ಈಗ ಆಲ್ರೆಡಿ ಇದೆ ಅನ್ಸುತ್ತೆ. 400 ರೂಪಾಯಿ ನಡೀತಾ ಇತ್ತು ಇವತ್ತು ಮಾರ್ಕೆಟ್. 400 ರೂಪಾಯಿ. ಇನ್ನೊಂದು ವಾರ ಬಿಟ್ಟು ನೀವು ಕೊಯ್ಲು ಸ್ಟಾರ್ಟ್ ಮಾಡ್ಬೋದು. ತಗೊಳ್ಳಿ, ಒಳ್ಳೇದಾಗ್ಲಿ. ಏಕಾದಶಿ ಹೊತ್ತಿ ಫುಲ್ ಸ್ಟಾರ್ಟ್ ಆಗುತ್ತೆ ಸರ್. ಬಿಸಿಲು ಹೊಡಿತು ಅಂತಂದ್ರೆ ಏಕಾದಶಿ ಒಟ್ಟಿ ಪೂರ್ತಿ ಸ್ಟಾರ್ಟ್ ಆಗುತ್ತೆ. ಸರಿ ಸರಿ, ಆಯ್ತಮ್ಮ, ತುಂಬಾ ಧನ್ಯವಾದಗಳು. ಸರಿ, ಓಕೆ ಓಕೆ.